ಹಾಯ್ ಹಲೋ ನಮಸ್ಕಾರ. ರಂಜನ್ ವೀರಭದ್ರಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅದಕ್ಕಿಂತ ಮುಂಚೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೃಷ್ಣಪಳ್ಳಿಲಿ ದರ್ಶನ ಮುಗಿಯುತ್ತೆ, ಹೊಟ್ಟೆ ಬೇರೆ ಹಸಿತಾ ಇರುತ್ತೆ. ಒಂದು ಒಳ್ಳೆ ತಿಂಡಿ ತಿನ್ನೋಣ ಅಂತ ಒಂದು ಹೋಟ್ಲಿಗೆ ಹೋಗ್ತೀವಿ. ಅಲ್ಲಿ ಹೋಟ್ಲು ವಿಶೇಷತೆನೇ ಬೇರೆ, ತುಂಬ ಚೆನ್ನಾಗಿತ್ತು. ತಿಂಡಿ ಗಿಂಡಿ ಎಲ್ಲ ಚೆನ್ನಾಗಿತ್ತು, ಮತ್ತು ಕೂಡ ರೀತಿಯೂ ಚೆನ್ನಾಗಿತ್ತು. ನೋಡಿ ಯೂಟ್ಯೂಬ್ ಪೊಂಗಲ್, ಪೂರಿ, ನೀರವೆ, ರಾಗಿ ದೋಸೆ, ಮಸಾಲೆ ದೋಸೆ, ಆನಿಯನ್ ಉತ್ತಪ್ಪ, ಗೋಧುಮೆ ದೋಸೆ, ವಡೆ, ತವಳ ವಡೆ, ಮೈಸೂರು ಬೋಂಡ. ಬಂದಿದ್ದೀವಿ, ಏನಾರ ಕೇಳಿದಾತ ಬನ್ನಿ ಬೇಗ, ಹೊಟ್ಟೆ ತುಂಬ ಹಸಿತಾ ಇದೆ. ಹೊಟ್ಟೆ ಬೇರೆ ಹಸಿತೈತೆ, ಎಲೆ ಬೇರೆ ಹಾಕ್ಬಿಟ್ಟವ್ರೆ, ಇನ್ನೂ ತಂದು ಹಾಕಿಲ್ಲ. ಬೇಗ ತಗೊಬಂದ್ರು ಅನ್ನೋಕ್ಕೂ ಆಗ್ತಿಲ್ಲ, ಭಾಷೆ ಬೇರೆ ಗೊತ್ತಾಯ್ತಿಲ್ಲ. ನೋಡಿ ಈಗ ಯಾವುದಪ್ಪ ರವೆ ಉಂಡೆ ಸಾಕ್ಬೇಡ. ರವಾಗಿ ರೋಸ್ಟು ಬಾಯಿ ಚಪ್ಪರಿಸ್ತೈತೆ, ತುಪ್ಪ ಹಂಗೆ ಕಣಿತೈತೆ. ಏನು ತಿಂತೀರಿ, ಆಹಾ ಸ್ವರ್ಗ 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 ಸುಖ. ಆ ತಾತ ಬೇರೆ ಏನು ಮಾತಾಡ್ತಾನೋ ಒಂದು ಅರ್ಥ ಆಯ್ತಿಲ್ಲ. ನಮ್ಮ ಭಾಷೆ ಅವನ ಭಾಷೆ ನಮ್ಗೆ ಅರ್ಥವಾಗಲ್ಲ, ನಮ್ಮ ಭಾಷೆ ಅವನಿಗೆ ಅರ್ಥವಾಗಲ್ಲ. ನಾವಾದ್ರೆ ನಮ್ಮ ನಗರದ ಭಾಷೆನೇ ಸರಿ, ಹೋಗಡ ಬಾರಡ ಕುಂತ್ಗಡ ಬಡಿತದೆ ಅಂತೆಲ್ಲ ಮಾತಾಡ್ಬೋದು. ತಿಂಡಿ ತುಂಬ ನೆಲೆ ಹಾಕ್ಬೇಡ. ಈಗ ತಮ್ಮ ಬೇರೆ ಚೆನ್ನಾಗಿ ಚಪ್ಪಲಿಸ್ತವನೇ, ಮಾತ್ರ ಏನೂ ಗೊತ್ತಾಯ್ತಿಲ್ಲ. ಪೊಂಗಲ್, ಪೂರಿ, ನೀರವೆ, ರಾಗಿ ದೋಸೆ, ಮಸಾಲೆ ದೋಸೆ, ಆನಿಯನ್ ಉತ್ತಪ್ಪ, ಗೋಧುಮೆ ದೋಸೆ, ವಡೆ, ತವಳ ವಡೆ, ಮೈಸೂರು ಬೋಂಡ. ಈ ತಾತ ಇದ್ದಾರಲ್ಲ, ಹಬ್ಬ ತುಂಬ ಆ್ಯಕ್ಟಿವು. 20 ವರ್ಷ ಅಂತ ಈ ತಾತನಿಗೆ ಎಕ್ಸ್ಪೀರಿಯನ್ಸ್ ಈ ಹೋಟ್ಲಲ್ಲಿ. ಈ ತಾತನೇ ಒಂಥರ ಹೀರೋ ಇದ್ದಂಗೆ ಹೋಟ್ಲಲ್ಲಿ. ಓನರು ಯಾವ ಲೆಕ್ಕನೂ ಇಲ್ಲ ಈ ತಾತನ ಮುಂದೆ. ಪೊಂಗಲ್ ಪೊಂಗಲ್ನ ವೆಯ್ಟ್ ಮಾಡಿ ಕೊಡ್ತಾರಂತೆ ನೋಡಿ. ನೋಡಿ ಅಡುಗೆ ಮನೆ ಎಲ್ಲ ಯಾವ ಥರ ಇದೆ ಹೋಟ್ಲಲ್ಲಿ ಅಂತ. ಇದೇ ಥರ ನೋಡಿದ್ವಿ, ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ತಿಂಡಿ ಎಲ್ಲ ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್ ಟ್ಯಾಬ್ಲೆಟ್. ಬನ್ನಿ ಆಚೆ ಒಂದು ಕಾಫಿ ಕುಡಿಯೋಕೆ ನೋಡೋಣ. ಮಾವಿನ ಇಬ್ರು ಚೆನ್ನಾಗಿ ಕಾಫಿನ ಟೇಸ್ಟ್ ಮಾಡ್ತಾ ಇದ್ದಾರೆ. ಯಾವ ಊರು? ಪುತ್ತೂರು. ಹಾಂ, ಈಗ ನಾವು ಹೋಗಿ ದೇವಸ್ಥಾನ ಯಾವುದದು? ಮಾವನಿಗೆ ಮಗನ ಕಂಡ್ರೆ ಭಾರಿ ಪ್ರೀತಿ. ಬರಲೇಕಂತ ಕಾಫಿ ಕುಡಿ ಬರೋ. ಇಲ್ಲ ನಾನು ಒಂದೇ ಸಲ ಕುಡಿಯೋದು.
ಈ ನಮ್ಮ ತಮ್ಮ ಬೇರೆ ಒಂಥರ ಸೈಂಟಿಸ್ಟ್ ಇದ್ದಂಗೆ ಏನೇನೋ ಯೋಚನೆ ಮಾಡ್ಕೊಂಡು ನಿಧಾನಕ್ಕೆ ಕಾಫಿ ಕುಡಿತಾನೆ. ಅದೇನು ಯೋಚನೆ ಮಾಡ್ತಾನೋ ಒಂಚೂರು ಗೊತ್ತಾಯ್ತಿಲ್ಲ. ಏನೋ ಯೋಚನೆ ಮಾಡ್ತಿದ್ದ ರಂಗನಾಥ ಸ್ವಾಮಿಯ ತೇರು ನೋಡಿಯಪ್ಪ ಹೆಂಗಿದೆ.